ಸಮಸ್ಯೆಗಳಿವೆಲ್ಲ. ಅದಕ್ಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಅಂದರೆ, ಕಳೆದ ಹಲವು ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿದ್ದು ಇವತ್ತೇನಾಗತ್ತಂದ್ರೆ ನೀರು ನಿಂತು ನಮ್ಮ ಉಳ್ಳಾಗಡ್ಡೆ ಆಗಿರ್ಬೋದು, ಗೊಂಜಾಳ ಆಗಿರ್ಬೋದು, ಸಾಚಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಹೆಸರಾಗಿರ್ಬೋದು, ಹತ್ತಿ, ಮೆಣಸಿನಕಾಯಿ ಸೇರಿದಂತೆ ವಿವಿಧ ಬೆಳೆಗಳು ಏನಾಗ್ಯಾವಂದ್ರೆ ನೀರಿನಲ್ಲಿ ನಿಂತು ಇವತ್ತೇನಾಗತ್ತಂದ್ರೆ ಆ ಮೊಳಕ್ಕೆ ಅಲ್ಲೇ ಹೊಡೆಯಾಗತ್ತವು ಮತ್ತು ಯಾವುದೂ ಬೆಳೆ ಬರಲಾರ್ದಂಥ ಪರಿಸ್ಥಿತಿ ಪ್ರಕೃತಿ ವಿಕೋಪದಿಂದ ಆಗೈತಿ. ನಿಮ್ಮ ಇದ್ರದ್ದೇನು ಅಲ್ಲದು. ಆದರೆ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಇವತ್ತು ರೈತರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಉತ್ತಿ ಬಿತ್ತಿ ಎಲ್ಲ ಒಂದು ಜನರಿಗೆ ಅನ್ನ ಹಾಕ್ಬೇಕಂತೇಳಿ ವಿಚಾರ ಇಟ್ಕೊಂಡು ಮಾಡಿದ್ರೆ ಪ್ರಕೃತಿ ಕೈ ಕೊಟ್ಟದ್ರಿಂದ ಭಾಳ ನಷ್ಟ ಆಗೈತಿ. ಅದರ ಸಲುವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಕಳೆದ 2 ವರ್ಷಗಳ ಹಿಂದೆ ರೈತರ ಬೆಳೆ ಹಾನಿ ಪರಿಹಾರವನ್ನು ಕೊಡಬೇಕಾದಾಗ ಇವತ್ತು ಗ್ರಾಮ ಲೆಕ್ಕಾಧಿಕಾರಿಗಳಾಗಿರ್ಬೋದು, ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ತೋಟಗಾರಿಕೆಯವರಾಗಿರ್ಬೋದು, ರೇಷ್ಮೆಯವರಾಗಿ ಸರಿಯಾಗಿ ಸಮೀಕ್ಷೆ ಮಾಡದೆ ಇವತ್ತು ಸಾಕಷ್ಟು ಜನರಿಗೆ ಅನ್ಯಾಯ ಮಾಡಿದ್ದಾರೆ. ಅದು ಆಗದಂತೆ ತಾವು ಕ್ರಮ ವಹಿಸಬೇಕೆಂದು ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ.